ಈ ಹೊತ್ತಿನ ಪ್ರಮುಖ 3 ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಕೇಂದ್ರದ ವಿಪಕ್ಷ ರಾಜ್ಯದ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರದ ಮೇಲೆ, ಬಿಜೆಪಿಗರ ಮೇಲೆ, ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇದ್ದಂಥ ಆರೋಪ ಇವಿಎಂಸ್ ಅನ್ನ ಹ್ಯಾಕ್ ಮಾಡ್ತಾರೆ, ಇವಿಎಂಸ್ ದುರ್ಬಳಕೆ ಆಗ್ತಾ ಇದೆ ಅಂತ. ಇದೀಗ ಇದಕ್ಕೆ ಸೆಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಮೊರೆ ಹೋಗುವಂತಹ ಎಲ್ಲ ನಿರ್ಧಾರಕ್ಕೆ ಬರುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನ ವಿಪಕ್ಷವಾದಂತಹ ಬಿಜೆಪಿ ರಾಜ್ಯದಲ್ಲಿ ವಿರೋಧ ಮಾಡ್ತಾ ಇದೆ. ಇನ್ನು ಈ ಹೊತ್ತಿನ ಎರಡನೇ ಸುದ್ದಿ, ಧರ್ಮಸ್ಥಳದ ಮೇಲಿನ ಕಳಂಕಕ್ಕೆ, ಆರೋಪಕ್ಕೆ ಷಡ್ಯಂತ್ರದ ಭಾಗಿಯಾಗಿರುವಂತಹ ಈ ಸೂತ್ರಧಾರರು, ಪಾತ್ರಧಾರರಿಗೆ ಪುಷ್ಟಿ ನೀಡುವಂತೆ, ಅವರಿಗೆ ಪ್ರಚಾರ ನೀಡುವಂತೆ ವಿಡಿಯೋಗಳನ್ನು ಮನಬಂದಂತೆ ಯಾವುದೇ ದಾಖಲೆ ಇಲ್ಲದೆ ಮಾಡಿದಂತಹ ಯೂಟ್ಯೂಬರ್ಸ್ಗಳಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. SITಯಿಂದ ಈ ವಿಡಿಯೋ ಮಾಡಿರುವಂಥ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಬುಲಾವ್ ಹೋಗಿದೆ. ಪ್ರಮುಖವಾಗಿ ಕೇರಳ ಮೂಲದ ಓರ್ವ ಯೂಟ್ಯೂಬರ್ಗೂ ಕೂಡ ದಾಖಲೆ ತಗೊಂಬನ್ನಿ, ನಿಮ್ಮ ವಿಚಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನು ಈ ಹೊತ್ತಿನ ಮೂರನೇ ಟಾಪ್ ಸ್ಟೋರಿ, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರ ಮೇಲೆ ಒಂದಷ್ಟು ಅಕ್ರಮ ಹಣ ವರ್ಗಾವಣೆ, ಇಡಿ ದಾಳಿ, ಇದರೆಲ್ಲ ಬಂಧನ ಆಗುತ್ತೆ. ಈ ಬಂಧನದ ಸಮಯದಲ್ಲಿ ಇವರ ಬೆಂಬಲಿಗರು, ಶಾಸಕರು, ಸಚಿವರಾದಿಯಾಗಿ DK ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ಅವರು ಮಾಡದಂಥ ಹಲ್ಲೆಗೆ, ಅವರ ಮೇಲಾದಂಥ ಕೇಸ್ಗಳೇನಿತ್ತು ಅದೆಲ್ಲವನ್ನೂ ಕೂಡ ಇದೀಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಹೀಗಾಗಿ ಇದೇ ವಿಚಾರವಾಗಿ ಪ್ರತಿಪಕ್ಷ ಬಿಜೆಪಿಗರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಹೊತ್ತಿನ ಮೊದಲನೇ ಸುದ್ದಿ, ಇವಿಎಂಸ್ ಹ್ಯಾಕ್ ಮಾಡ್ತಾರೆ ಬಿಜೆಪಿಗರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಮತಗಳ್ಳತನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು. ಇದೇ ಹೋರಾಟದ ಮಧ್ಯೆ, ವೋಟ್ ಚೋರಿ ಹೋರಾಟದ ಮಧ್ಯೆ ಕೇಂದ್ರಕ್ಕೆ ಸಿದ್ದರಾಮಯ್ಯ ಅವರು ಸೆಡ್ ಹೊಡೆದಿದ್ದಾರೆ. ಲೋಕಲ್ ಎಲೆಕ್ಷನ್ಗೆ ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆ, ಮತಗಳ್ಳತನ ಆರೋಪ ಬೆನ್ನಲ್ಲೇ ಅತಿ ದೊಡ್ಡ ಬೆಳವಣಿಗೆ. ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ, 15 ದಿನಗಳಲ್ಲೇ ಸುಗ್ರೀವಾಜ್ಞೆ ಹೊರಡಿಸಿಬಿಡ್ತಾರೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ, GBA ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಬಳಕೆಯಾಗಲಿದೆ. ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಹೋರಾಟ ಮಧ್ಯೆ ಕೇಂದ್ರಕ್ಕೆ ಸಿದ್ದರಾಮಯ್ಯ ಸೆಡ್ಡು ಹೊಡೆದಿದ್ದಾರೆ. ಇಲ್ಲಿನ ಸ್ಥಳೀಯ ಚುನಾವಣೆಗಳಿಗೆ ಇವಿಎಂ ಬದಲಿಗೆ ಬ್ಯಾಲೆಟ್ನ ಬಳಕೆ, ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ. 15 ದಿನಗಳಲ್ಲೇ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಗಳು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ ಮತ್ತು ಇತ್ತೀಚೆಗೆ ಇತಿಹಾಸ ಪುಟವನ್ನು ಸೇರಿರುವಂತಹ BBMP ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಮರುನಾಮಕರಣವಾಗಿದೆ. ಇದೀಗ ಈ ಒಂದು ಎಲೆಕ್ಷನ್ ಕೂಡ ಬಾಕಿ ಇದೆ. ಹೀಗಾಗಿ ಎಲ್ಲ ಎಲೆಕ್ಷನ್ಸ್ಗೂ ಕೂಡ ಇದೀಗ ಬ್ಯಾಲೆಟ್ ಮೊರೆ ಹೋಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸುರೇಶ್ ಕುಮಾರ್ ಅವರು, ಬಿಜೆಪಿಯ ರಾಜಾಜಿನಗರದ ಶಾಸಕರ ಬೈಟ್ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಇದು ಸರ್ಕಾರದ ನಿರ್ಧಾರ, ನಾವು ಮಾಡ್ತೀವಿ. ಯಾವುದೇ ಸರ್ಕಾರ ಆರೋಗ್ಯಂಟ್ ಇಂದ ಇರ್ಬೋದು, ಆರೋಗ್ಯನ್ಸ್ ಇರಬಾರ್ದು. ಯಾವುದೇ ಸರ್ಕಾರ ನಿರ್ಧಾರ ತಗೊಂಡ್ರೆ ಜನಸಾಮಾನ್ಯರ ಹಿತದ ದೃಷ್ಟಿಯಿಂದ ತಗೊಳ್ಬೇಕು. ಜಸ್ಟ್ ಬಿಕಾಸ್ ನಮ್ಗೆ ಮೆಜಾರಿಟಿ ಇದೆ ಅಂದ ತಕ್ಷಣ ನಾವು ಮಾಡಿದ್ದೇ ಸರಿ, ನಮ್ಮ ಅಹಂಕಾರ, ಠೇಂಕಾರ, ನನ್ಗನ್ಸುತ್ತೆ ಸರ್ಕಾರದ ಅಧಪತನಕ್ಕೆ ಒಂದು ಹಾದಿ ಆಗತ್ತೆ. ಒಂದಷ್ಟು ವಿನಮ್ರತೆ ಇರಬೇಕು. ಇವತ್ತು ಸಚಿವ ಸಂಪುಟ ಒಂದು ನಿರ್ಧಾರ ತಗೊಂಡಿದೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬದಲಿಗೆ ಬ್ಯಾಲೆಟ್ ಪೇಪರ್ ಹೋಗ್ತೀವಿ.
ರಾಹುಲ್ ಗಾಂಧಿ ಅವರು 2 ಕಡೆ ನಿಂತಿದ್ರು, ಒಂದು ವಯನಾಡು, ಇನ್ನೊಂದು ಅಮೇಥಿ. ವಯನಾಡಲ್ಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ, ಅಮೇಥಿಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತೋ ತಕ್ಷಣ ಇವಿಎಂ ಮೇಲೆ ನಾವು ದೂರಲಿಲ್ಲ. ನಾವು ಅವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ. ನಮ್ಮ ಪ್ರಕಾರ, ಅಂಕಿಅಂಶಗಳ ಪ್ರಕಾರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ. ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾರಲ್ಲ 2024ನೇ ಲೋಕಸಭಾ ಚುನಾವಣೆ ಅಂತ, ಆ ಮತಪಟ್ಟಿ ತಯಾರಿಸಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅಂತ ಪಾಪ ಸತ್ಯ ಹೇಳಿದ್ರು ರಾಜಣ್ಣ. ಅದಕ್ಕೆ ಅವ್ರು ತಲೆದಂಡ ಆಯ್ತು. ಈಗೇನೋ ಅವರು ಸತ್ಯನ ಇನ್ನೂ ಆಚೆ ಹಾಕ್ತೀನಿ, ಯಾರ್ಯಾರು ಕಾರಣ ಇದ್ದಾರೆ. ಈಗ ಈ ಷಡ್ಯಂತ್ರ ಅನ್ನೋದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರು ಷಡ್ಯಂತ್ರ ಅಂತಾರೆ, ರಾಜಣ್ಣನು ಕೂಡ ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ. ಈ ಬ್ಯಾಲೆಟ್ ಬಳಕೆಯ ನಿರ್ಧಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಿಎಂ ಬೇಡ ಅಂದ್ರೆ ಸಚಿವರು ಸಂಸದರು ರಾಜೀನಾಮೆ ಕೊಡ್ಲಿ ಅಂತ ಕೈಪಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಬ್ಯಾಲೆಟ್ ಬಳಕೆ ವಿರೋಧಿಸಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಕಾನೂನಿನಲ್ಲಿ ಬ್ಯಾಲೆಟ್ ಪೇಪರ್ ಆಯ್ಕೆಗೆ ಹಕ್ಕಿದೆ, ಬ್ಯಾಲೆಟ್ ಪೇಪರ್ ಬಳಕೆ ಆದರೆ ನಿಮಗೇನು ಕಷ್ಟ ಅಂತ ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವರೇ ಮಾಡಿದಂತ ಕಾನೂನು ನಾನು ಕೊಡ್ತೀನಿ. ಅವ್ರು ಮಾಡಿದ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ಸರ್ಕಾರಕ್ಕೆ ಅವಕಾಶ ಇದೆ. ಕಾನೂನಲ್ಲೇ ಇದೆ. ಅವರೇ ಮಾಡಿದಂತ ಕಾನೂನು ನಾನು ಕೊಡ್ತೀನಿ. ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು. ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಹಳ್ಳಿ ಮನಸ್ಸು ಉಳ್ಳುಳ್ಳಿ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈಗ ನಾವು ಸೊಸೈಟಿಗಳು ಮಾಡೋದಿಲ್ಲ, ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಅಸೆಂಬ್ಲಿದು, ಪಾರ್ಲಿಮೆಂಟ್ ಬಿಬಿಎಂಪಿ ಬ್ಯಾಲೆಟ್ ಇರುತ್ತೆ ಸರ್. ಬಿಬಿಎಂಪಿ ಚುನಾವಣೆ ಬ್ಯಾಲೆಟ್ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬ್ಯಾಲೆಟ್ ಬಳಕೆ ನಿರ್ಧಾರವನ್ನ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ. ಇದಕ್ಕೆ ಅವಕಾಶವಿದೆ, ನಾವು ಬಳಕೆ ಮಾಡಿದ್ರೆ ನಿಮಗೇನು ಕಷ್ಟ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷಗಳ ಒಂದು ವಿರೋಧಕ್ಕೆ ಉತ್ತರವನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಬಟ್ ಪ್ರತಿಪಕ್ಷ ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಯಾವಾಗ ಕಾಂಗ್ರೆಸ್ ಗೆಲ್ಲುತ್ತೋ, ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೋ ಆವಾಗ ನಿಮಗೆ ಇವಿಎಮ್ಸ್ ಪ್ರಾಬ್ಲಮ್ ಇರಲ್ಲ, ಬಿಜೆಪಿ ಗೆದ್ದುಬಿಟ್ರೆ ಇವಿಎಮ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ನೀವು ಹೇಗೆ ಆರೋಪವನ್ನು ಮಾಡ್ತೀರಾ ಅಂತ ಬಿಜೆಪಿಗರ ಪ್ರಶ್ನೆ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವಿಎಮ್ಸ್ ಬಳಕೆಯ ಬದಲು ಈಗ ಬ್ಯಾಲೆಟ್ ಬಳಕೆಗೆ ಒಂದು ರೀತಿಯಲ್ಲಿ ಮೊರೆ ಹೋಗಿರುವಂಥದ್ದು ರಾಜ್ಯ ಸರ್ಕಾರ. ಇದೇ ವಿಚಾರವಾಗಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಬಳಕೆಗೆ ಇವರು ಸುಗ್ರೀವಾಜ್ಞೆ ಕೂಡ ಹೊರಡಿಸುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ವಿರೋಧಿಸ್ತಾ ಇರುವಂಥ ಬಿಜೆಪಿ, ಇದನ್ನು ಸಮರ್ಥಿಸಿಕೊಳ್ತಾ ಇರುವಂಥ ರಾಜ್ಯ ಸರ್ಕಾರ, ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಿಎಂ ಯಂತ್ರಗಳ ಬಳಕೆ ಚುನಾವಣೆಯಲ್ಲಿ ಮಾಡೋದು ಬೇಡ ಅಂತ ಪ್ರಮುಖವಾದಂತ ಒಂದು ನಿರ್ಧಾರ ಆಗಿದೆ. ಅದರಲ್ಲೂ ಕೂಡ ಕಳೆದ ದಿನ ಏನು ಸಚಿವ ಸಂಪುಟ ನಡೀತು, ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾದಂತ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಇನ್ನು ಮುಂದೆ ಮುಂಬರುವಂತ ಸ್ಥಳೀಯ ಚುನಾವಣೆ ಏನಿದೆ ಅದರಲ್ಲಿ ಇವಿಎಂ ಬಳಕೆ ಬದಲು ಬ್ಯಾಲೆಟ್ ಪೇಪರ್ಗಳನ್ನ ಉಪಯೋಗಿಸಿದ್ರೆ ಉತ್ತಮ, ಇದರಿಂದ ಚುನಾವಣೆಯಲ್ಲಿ ಅಕ್ರಮ ಮಾಡುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ. ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಬಿಜೆಪಿ ವಾದ ಏನಂದ್ರೆ, ಈ ಹಿಂದೆ ಏನು ಅನೇಕ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಜೊತೆಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಗೆಲ್ತಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ.
ಆದ್ರೆ ಬಿಜೆಪಿ ಗೆದ್ದಿರ್ತಕ್ಕಂಥ ರಾಜ್ಯಗಳಲ್ಲಿ ಏನೋ ನೀವು ಆರೋಪ ಮಾಡ್ತೀರಾ, ಅಕ್ರಮ ಮತಗಳತನ ಆಗಿದೆ ಅಂತ ಆರೋಪ ಮಾಡ್ತೀರಾ, ಜೊತೆಗೆ ಇವಿಎಂ ಏನೋ ಯಂತ್ರಗಳು ಹ್ಯಾಕ್ ಆಗಿದೆ ಅಂತ ಒಂದು ಆರೋಪ ಮಾಡ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕರು ಮರುಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಹೊರತಾಗಿ ಇವಿಎಂ ವಿಚಾರಗಳನ್ನ ತೆಗೆದುಕೊಳ್ಳೋದಾದ್ರೆ ಪ್ರಮುಖವಾಗಿ ಇವಿಎಂ ಪರಿಕಲ್ಪನೆ ಬಂದಿರುವಂತದ್ದು ಏನು ದೇಶದಲ್ಲಿ 1977ರಿಂದ ಈ ಒಂದು ಇವಿಎಂ ಪರಿಕಲ್ಪನೆ ಜಾರಿಗೆ ತರ್ತಾ ಇದ್ದೇವೆ. ಅದರಲ್ಲೂ ಕೂಡ ಏನು ಇವಿಎಂ ಹಂತ ಹಂತವಾಗಿ 1980, 90 ಜೊತೆಗೆ 2000 ಇಸ್ವಿಯಲ್ಲಿ ಈ ಒಂದು ಇವಿಎಂ ಬಳಕೆನ ಮಾಡ್ತೇವೆ. ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇವಿಎಂ ನ 3 ವಿಧಾನಸಭಾ ಚುನಾವಣೆಗೆ ಬಳಸ್ತಾರೆ. ಅದರಲ್ಲೂ ಕೂಡ ದೆಹಲಿ ಮತ್ತು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಈ ಒಂದು ಇವಿಎಂ ನ ಬಳಸ್ತಾರೆ. ಅದಾದ ನಂತರ 2004ರಲ್ಲಿ 543 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಇವಿಎಂ ಮಿಷಿನ್ ನ ಬಳಸುವಂತ ಒಂದು ಕೆಲಸ ಆಗುತ್ತೆ. ಅದಾದ ನಂತರ ಏನು ಬಿಜೆಪಿ ಸರ್ಕಾರ ಕಂಟಿನ್ಯೂಸ್ ಆಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆ ಗೆಲ್ತಾ ಬರ್ತಾ ಇರ್ತಾರೆ. ಆಗ ರೀಸೆಂಟ್ ಆಗಿ ಏನು ರಾಹುಲ್ ಗಾಂಧಿ ಅವರು 2019ರ ಲೋಕಸಭಾ ಚುನಾವಣೆ ವೇಳೆ ಏನು ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರಲ್ಲಿ ಒಂದು ದೊಡ್ಡವಾದಂತಹ ಒಂದು ಸಮಾವೇಶ ಕೂಡ ಮಾಡ್ತಾರೆ. ಅದು ಸಾಕಷ್ಟು ಮಟ್ಟಿಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಕೊಡುವಂತ ಜೊತೆಗೆ ಬಿಜೆಪಿ ಸರ್ಕಾರಕ್ಕೆ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾಂಗ್ರೆಸ್ಗೆ ಒಂದು ಟೀಕಿಸುವಂತ ಒಂದು ಅಸ್ತ್ರ ಸಿಗುತ್ತೆ. ಅದಾದ ನಂತರ ಏನು ಬಿಹಾರದ ಚುನಾವಣೆ ಕಡೆ ಕಾಂಗ್ರೆಸ್ ನಾಯಕರು ಬಾಳ್ತಾರೆ. ಅಲ್ಲಿ ಕೂಡ ಏನು ಇದೇ ಒಂದು ಅಕ್ರಮ ಮತಗಳ್ಳತನ ಆಗ್ತಿದೆ, ಜೊತೆಗೆ ಇವಿಎಂ ಯಂತ್ರಗಳು ಹ್ಯಾಕ್ಗೆ ಒಳಪಟ್ಟಿವೆ. ಹೀಗಾಗಿ ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸಸ್ ನ ಬಿಜೆಪಿ ನಾಯಕರು ಬಲವಂತವಾಗಿ ಕಸಿದುಕೊಳ್ತಿದ್ದಾರೆ ಅಂತ ಒಂದು ಗಂಭೀರವಂತ ಒಂದು ಆರೋಪನ ಮಾಡ್ತಾರೆ. ಇದೆಲ್ಲವೂ ಮುಗಿದ ಒಂದು ಅಧ್ಯಾಯ ಆಗಿದೆ. ಇನ್ನೇನು ಕೆಲವೇ ಏನು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಏನು ಈ ಒಂದು ಅಕ್ರಮ ಮತಗಳ್ಳತನ ಏನೋ ಯಾತ್ರೆ ಮಾಡ್ತಿದ್ರು, ಇದೆಲ್ಲವೂ ಮುಗಿದು ಹೋಗಿತ್ತು ಎನ್ನುವಷ್ಟರಲ್ಲಿ ಮೊನ್ನೆ ಏನು ಸಚಿವ ಸಂಪುಟ ಪ್ರಮುಖವಾದಂತ ಒಂದು ನಿರ್ಧಾರನ ತೆಗೆದುಕೊಂಡಿದೆ. ಇನ್ನು ಮುಂದೆ ಏನು ZPTP ಚುನಾವಣೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಉಪಯೋಗಿಸುವ ಮುಖಾಂತರ ಏನು ಇವಿಎಂ ಮತಗಳೇನಿದೆ, ಇವಿಎಂ ಮಿಷಿನ್ಗಳು ಅದಕ್ಕೆ ಕೋಕ್ ಕೊಡುವಂತ ಒಂದು ನಿರ್ಧಾರನ ತೆಗೆದುಕೊಂಡಿದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆ ಕೂಡ ಹೊರಡಿಸುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಎರಡರ ಜಟಾಪಟಿ ನಡುವೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಈ ಒಂದು ಏನು ಇವಿಎಂ ಯಂತ್ರಗಳಿಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗಳನ್ನು ಉಪಯೋಗಿಸುವಂತ ನಿರ್ಧಾರನ ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಈ ಸದ್ಯಕ್ಕೆ ಏನು ಮುಂಬರುವಂತ ಬಿಬಿಎಂಪಿ ಚುನಾವಣೆ ಆಗಿರ್ಬೋದು, ಜೊತೆಗೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನ ಉಪಯೋಗಿಸಿಕೊಂಡು ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಒಂದು ಹಂತದಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಪ್ರತಿಪಕ್ಷವಾದಂಥ ಬಿಜೆಪಿ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅವ್ರು ಹೇಳ್ತಾ ಇರುವಂಥದ್ದು ಇದೇ ಇವಿಎಮ್ಸ್ ಏನು ತಂದಾದ ಮೇಲಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ 2 ಬಾರಿ ಅಧಿಕಾರಕ್ಕೆ ಬಂತು, ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿತು. ಹಾಗಂದ ಮಾತ್ರಕ್ಕೆ ಬಿಜೆಪಿ ಗೆದ್ದಾಕ್ಷಣಕ್ಕೆ ಇವಿಎಮ್ಸ್ ಹ್ಯಾಕ್ ಆಗುತ್ತೆ, ಇವಿಎಮ್ಸಲ್ಲಿ ಏನೋ ಸಮಸ್ಯೆ ಇದೆ, ಮತಗಳ್ಳತನ ಆಗುತ್ತೆ ಅನ್ನುವಂಥದ್ದನ್ನು ಆರೋಪ ಮಾಡೋದು ಒಂದು ರೀತಿಯಲ್ಲಿ ನಿರಾಧಾರ ಅನ್ನುವಂಥದ್ದನ್ನು ಬಿಜೆಪಿ ಸಮರ್ಥಿಸ್ಕೊಳ್ತಾ ಇದ್ದು. ಮತ್ತು ಈ ಒಂದು ನಿರ್ಧಾರ ಏನು ರಾಜ್ಯ ಸರ್ಕಾರದ್ದು ಒಂದು ರೀತಿಯಲ್ಲಿ ಕೇಂದ್ರದ ನಿರ್ಧಾರಕ್ಕೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಈ ಬ್ಯಾಲೆಟ್ ಮೊರೆ ಹೋಗ್ತಾ ಇದ್ದಾರೆ. ಮತ್ತೆ ಹಳೆ ಕಾಲಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಯಾವ ಡೆವಲಪ್ಮೆಂಟ್ಸ್, ಏನು ಬೆಳವಣಿಗೆ, ಏನು ಮುಂದುವರಿಕೆ ಅನ್ನುವಂಥದ್ದು ಕಾಣಲ್ಲ. ಅದು ಎಲ್ಲ ಕ್ಷೇತ್ರಗಳಲ್ಲೂ ಇರಬಹುದು. ಬಟ್ ಚುನಾವಣಾ ಆಯೋಗದ ನಿರ್ಧಾರ, ಕೇಂದ್ರ ಸರ್ಕಾರದ ನಿರ್ಧಾರ ಏನಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಈ ವಿಚಾರದಲ್ಲಿ ಈ ರೀತಿಯಾದಂಥ ಅಗೇನ್ ಏನಾಗುತ್ತೆ, ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಸರ್ಕಾರದ ನಿರ್ಧಾರ ಅಂತ ಇದ್ದರೂ ಕೂಡ ಇದರಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನುವಂಥ ಎಲ್ಲ ಚರ್ಚೆಗಳು ಕೂಡ ಬರುತ್ತೆ. ಹೀಗಾಗಿ ಈ ನಿರ್ಧಾರವನ್ನು ಇಷ್ಟೊಂದು ವಿರೋಧಿಸ್ತಾ ಇರುವಂಥದ್ದು. ಬಟ್ ಈ ಮಧ್ಯದಲ್ಲಿ ಇದನ್ನು ಸಮರ್ಥಿಸ್ಕೊಳ್ತಾ ಇರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ನಿಲ್ಲಬಹುದು. ಆಸ್ ಲೈಕ್ ಈಗ GBA ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಎಲ್ಲ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೂ ಕೂಡ ಇವರು ಬ್ಯಾಲೆಟ್ ಮೊರೆ ಹೋಗುವಂಥ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ.